ಮಿತ್ರ ನಮಸ್ಕಾರ. ರಘುಟಿಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ HRMS 2.0ದಲ್ಲಿ ಹೇಗೆ ಇನ್ಚಾರ್ಜ್ ಅಲವೆನ್ಸ್ ಅಥವಾ ಅಡಿಷನಲ್ ಅಲವೆನ್ಸ್ ಅಥವಾ ಅಫಿಷಿಯೇಟಿಂಗ್ ಅಲವೆನ್ಸನ್ನು ನಾವು ಹೇಗೆ ಆ್ಯಡ್ ಮಾಡ್ಕೋಬೋದು ಅಥವಾ ಅಪ್ಡೇಟ್ ಮಾಡ್ಕೋಬೋದು ಅನ್ನೋವಂಥದ್ದನ್ನು ನೋಡೋಣ. ಈಗ ನೀವು HRMS 2.0ದ ಇನಿಷಿಯೇಟರ್ ರೋಲನ್ನು ತೊಗೊಂಡಿದ್ದೀರಾ. ಸೊ ಲಾಗಿನ್ ಮಾಡಿಕೊಂಡು ಇಲ್ಲಿ ಪ್ರಮೋಷನ್ ಅನ್ನೋವಂಥ ಮಾಡ್ಯೂಲ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದನ್ನು ಇನಿಷಿಯೇಟರ್ ರೋಲನ್ನು ತಗೊಳ್ಳಿ. ಇನಿಷಿಯೇಟರ್ ರೋಲನ್ನು ತಗೊಂಡಾದಮೇಲೆ ಇಲ್ಲಿ ಪ್ರಮೋಷನ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ಅದರಲ್ಲಿ ಅಡಿಷ್ನಲ್ ಚಾರ್ಜ್ ಅಂತ ಬರುತ್ತೆ ನೋಡಿ. ಬೇರೆ ಬೇರೆ ಪ್ರಮೋಷನ್ ಮ್ಯಾನ್ಯುವಲ್ಗಳು ಇದ್ದಾವೆ. ಸೊ ಇಲ್ಲಿ ಅಡಿಷ್ನಲ್ ಚಾರ್ಜ್ ಆರ್ಡರ್ ಅಂತ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡ್ರಾಫ್ಟಲ್ಲಿ ಯಾವುದೂ ಇಲ್ಲ, ಸರ್ಚ್ ಎಂಪ್ಲಾಯ್ನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಸಂಬಂಧಪಟ್ಟ ಯಾರ್ದು ನೀವು ಚಾರ್ಜ್ ಅಲವೆನ್ಸ್ ಮಾಡ್ತಾಯಿದ್ದೀರೋ ಅವರ KZD ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಓಕೆ, KZD ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಎಂಪ್ಲಾಯ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಸಂಬಂಧಪಟ್ಟ ಎಂಪ್ಲಾಯರ್ ಅವರು ಬರ್ತಾರೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಮಾಡ್ಕೊಳ್ಳಿ. ಸೊ ಇಲ್ಲಿ ಮತ್ತೆ ನೆಕ್ಸ್ಟ್ ಕೊಡಿ, ಓಕೆ ಕೊಡಿ. ಇಲ್ಲಿ ಫೈಲ್ ಆ್ಯಂಡ್ ರೆಫರೆನ್ಸ್ ಡಾಕ್ಯುಮೆಂಟ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಇದಿಷ್ಟು ಮಾಹಿತಿಯನ್ನು ನೀವೀಗ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಜಸ್ಟ್ ವೆಯ್ಟ್. ಇಲ್ಲಿ ಫೈಲ್ ನಂಬರನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಫೈಲ್ ನಂಬರ್ ಯಾಕಂದರೆ ಚಾರ್ಜ್ ಅಲವೆನ್ಸ್ ಈ ಹಿಂದೆ ಬಹುಶಃ ನೀವು ಮಾಡಿರಲಿಕ್ಕಿಲ್ಲ. ಸೊ ಹಾಗಾಗಿ ನಾವೇನು ಮಾಡೋಣ, ಈಗ ಚಾರ್ಜ್ ಅಲವೆನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಫೈಲ್ ನಂಬರನ್ನು ನಾವಿಲ್ಲಿ ತಗೊಳ್ಳೋಣ. ಸೊ ಫೈಲ್ ನಂಬರನ್ನು ನಾನಿಲ್ಲಿ ಚಾರ್ಜ್ ಅಲವೆನ್ಸಿಗೆ ಅಥವಾ ಅಫಿಷಿಯೇಟಿಂಗ್ ಅಲವೆನ್ಸಿಗೆ ಸಂಬಂಧಪಟ್ಟಂತೆ ಒಂದು ಫೈಲ್ ನಂಬರನ್ನು ತಗೊಳ್ತಾ ಇದ್ದೀನಿ ನೋಡಿರಿ. ಇನ್ಚಾರ್ಜ್ ಅಲವೆನ್ಸ್ 01/2026-27 ಅಂತ ಮಾಡ್ಕೊಂಡಿದ್ದೀನಿ. ಸೊ ಡೇಟ್ ಅದೇ ತಗೊಳುತ್ತೆ. ಸಬ್ಜೆಕ್ಟ್ ಬಂದ್ಬಿಟ್ಟು ಇಲ್ಲಿ ನೀವು ಅಫಿಷಿಯೇಟಿಂಗ್ ಅಲವೆನ್ಸ್ ಅಂತ ಬರ್ಕೊಳ್ಳಿ, ಅಥವಾ ಚಾರ್ಜ್ ಅಲವೆನ್ಸ್ ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ಬರ್ಕೋಬೇಕಾಗುತ್ತೆ. ಅಫಿಷಿಯೇಟಿಂಗ್ ಅಲವೆನ್ಸ್ ಅಂತ ಬರೆದು ಕಂಪ್ಯೂಟರ್ ನಂಬರ್ ಅಂತ ಒಂದಂತ ಕೊಟ್ಟು ಇಲ್ಲಿ ಸೇವ್ ಮಾಡಿ. ಇದನ್ನ ಸೇವ್ ಮಾಡ್ಕೋಬೇಕಾಗುತ್ತೆ. ಸೊ ಅಲ್ಲಿ ಕೆಳಗಡೆ ಮತ್ತು ಅದು ಸೇವ್ ಆದಮೇಲೆ ರೆಫರೆನ್ಸ್ ಡಾಕ್ಯುಮೆಂಟ್ಸ್ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಯಾವ ಆಧಾರದಲ್ಲಿ ಇದನ್ನು ಮಾಡ್ತಾಯಿದ್ದೀರಾ ಅಂತ ಹೇಳಿದೆ. ಸೊ ಸರ್ಕ್ಯುಲರ್ ಅಂತ ತಗೊಳ್ಳಿ ಅಥವಾ ಆರ್ಡರ್ ಅಂತ ತಗೊಳ್ಳಿ. ಅದರ ಆರ್ಡರ್ ನಂಬರನ್ನು ನೀವಿಲ್ಲಿ ಬರೀಬೇಕಾಗುತ್ತೆ. ಓಕೆ, ತದನಂತರ ಆರ್ಡರ್ ಡೇಟನ್ನು ತಗೊಳ್ಳಿ. ಏನು ನೀವು ಯಾವ ನಿಮ್ಮ ಮೇಲಧಿಕಾರಿಗಳು ಕೊಟ್ಟಿರೋವಂಥ ಆರ್ಡರ್ ಇರುತ್ತಲ್ಲ, ಆ ಆರ್ಡರ್ ಮೇಲೆ ಚಾರ್ಜ್ ಅಲವೆನ್ಸ್ ಮಾಡ್ಕೊಳ್ಳೋದಕ್ಕೆ ಆರ್ಡರ್ ಕೊಟ್ಟಿರ್ತಾರೆ. ಸೊ ಅದನ್ನು ಆರ್ಡರ್ ಮೇಲೆ ಇರ್ತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀವು ಆ ಮಾಹಿತಿಯನ್ನು ತುಂಬಬೇಕಾಗುತ್ತೆ. ಸೊ ಇನ್ಚಾರ್ಜ್ ಅಂತ ಬರಿತಾ ಇದ್ದೀನಿ. ರೆಫರೆನ್ಸ್ ಬಂದುಬಿಟ್ಟು DDPI ಆರ್ಡರ್ ಅಂತ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ನಿಮಗೆ ಯಾವುದು ಸಂಬಂಧಪಡುತ್ತೋ ಅದನ್ನು ಮಾಡ್ಕೊಳ್ಳಿ. ಸೊ ಇಲ್ಲಿ ಸುಮಾರಷ್ಟು ಆಪ್ಷನ್ಸ್ಗಳಿದ್ದಾವೆ. ಪರ್ಪಸ್ ಬಂದುಬಿಟ್ಟು ನೀವು ಪ್ರಮೋಷನ್ ಅಂತಲೇ ತೊಗೋಬೇಕಾಗತ್ತೆ. ಈ ಒಂದು ವರ್ಕಿಗೆ, ಈ ಒಂದು ಬಿಲ್ಲಿಗೆ ನೀವು ಪ್ರಮೋಷನ್ ಅಂತ ತಗೋಬೇಕು. ಅದಕ್ಕೆ ಇನ್ಚಾರ್ಜ್ ಅಂತ ಅಲ್ಲಿ ಯಾವುದು ಬರೋದಿಲ್ಲ, ಹಾಗಾಗಿ ನೀವು ಪ್ರಮೋಷನ್ ಅಂತ ತಗೊಂಡಾದ್ಮೇಲೆ ಎಫೆಕ್ಟ್ ಡೇಟ್ ತಗೊಳ್ಳಿ. ನಾವು August 1 ಅಂತ ಕೊಡ್ತಾಯಿದ್ದೀನಿ. ಓಕೆ, ಈಗ ನಾವು ಆರ್ಡ್ರನ್ನು ನೀವು ತಗೊಳ್ಳಿ. ಅಲ್ಲಿ ಏನು ಆರ್ಡ್ರ್ ಇತ್ತಲ್ಲ ಅದನ್ನು 5 MB ಒಳಗಡೆ PDF ಮಾಡ್ಕೊಳ್ಳಿ. PDF ಮಾಡಿಕೊಂಡು ಅದನ್ನು ಅಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಆ್ಯಡ್ ಕೊಡಿ ಮತ್ತು ಕನ್ಫರ್ಮ್ ಮಾಡಿ. ಇಲ್ಲಿ ಆ ಫೈಲ್ ಇಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ಏನೂ ಇರೋದಿಲ್ಲ. ಸೊ ಫೈಲ್ ಸಕ್ಸಸ್ಫುಲಿ ಆಗಿದೆ. ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟು ಕನ್ಫರ್ಮ್ ಮಾಡಿ. ಕನ್ಫರ್ಮ್ ಮಾಡಿದ್ಮೇಲೆ ನನಗೆ ಎಂಪ್ಲಾಯಿ ಲಿಸ್ಟ್ ಬಂದಿದೆ. ಸೊ ಎಂಪ್ಲಾಯಿ ಡೀಟೇಲ್ಸನ್ನು ನಾವೀಗ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಎಂಪ್ಲಾಯಿ ಡೀಟೇಲ್ಸಲ್ಲಿ ನಾವೇನೇನು ಮಾಡ್ಬೋದು ಅನ್ನೋವಂಥದ್ದನ್ನು ನೋಡಿ. ಸೊ ಇಲ್ಲಿ ನಾವು ಮಾಡಿರೋ ಅಂಥದ್ದನ್ನೇ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದನ್ನು ಒಮ್ಮೆ ನೀವು ಫೈಲ್ ನಂಬರ್ ಕ್ರಿಯೇಟ್ ಮಾಡಿದ್ದು ಅವೆಲ್ಲವೂ ಇರುತ್ತೆ. ಸೊ ಇದು ಕಂಟಿನ್ಯೂ ಕೊಡಿ ಜಸ್ಟ್. ಓಕೆ, ಸೊ ನಮಗೆ ಅದು ಆದಮೇಲೆ ನಮಗೆ ಈ ಅಡಿಷ್ನಲ್ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಸೊ ಫಸ್ಟ್ ಬಂದುಬಿಟ್ಟು ಡಿಪಾರ್ಟ್ಮೆಂಟ್ ತೊಗೊಳ್ಳಿ. ಈಗ ನಮ್ಮದು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ತೊಗೊಳ್ತಾ ಇದ್ದೀನಿ. ಆಫೀಸ್ ಲೆವೆಲ್ ಬಂದುಬಿಟ್ಟು ನಮ್ಮದು ಸ್ಕೂಲ್ ಆಗಿರೋದ್ರಿಂದ ಸ್ಕೂಲ್ ಲೆವೆಲ್ ಅಂತ ತೊಗೊಳ್ತಾ ಇದ್ದೀನಿ, ಹೈಸ್ಕೂಲ್ ಲೆವೆಲ್ಲು. ಸೊ ಇಲ್ಲಿ ಬಂದುಬಿಟ್ಟು ಆಫೀಸ್ ನೇಮ್ ಸುಮಾರಷ್ಟು ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಹೈಸ್ಕೂಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲವೂ ಬರ್ತವೆ. ಸೊ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ನಿಮ್ಮ ಶಾಲೆ ಅಥವಾ ನಿಮ್ಮ ಆಫೀಸ್ ಏನು ಬರುತ್ತಲ್ಲ
ಸೊ ಶಾಲೆ ಅಥವಾ ಕಚೇರಿಯನ್ನು ಬರುತ್ತೆ. ಸೊ ಬರಲ್ಲ ಅಂತ ನೀವು ಹೇಳೋಂಗಿಲ್ಲ, ಸುಮಾರಷ್ಟು ಇದ್ದಾವೆ ಅಂದರೆ ನಿಮ್ಮದು ಇರುತ್ತೆ ಅಂತ ಅರ್ಥ. ಸೊ ಸ್ವಲ್ಪ ಗಮನವಿಟ್ಟು ನೋಡಿಕೊಂಡು ನೀವು ಅದನ್ನು ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ಕೊಳ್ಳಿ. ನಮ್ಮದೂ ಸ್ವಲ್ಪ ಹುಡ್ಕೊಳಿಕ್ಕೆ ಕಷ್ಟ ಆಗ್ತಾಯಿದೆ. ಸೊ ನಾನು ಹುಡುಕೊಳ್ತಾ ಇದ್ದೀನಿ. ಸೊ ಎಸ್, ನಮ್ಮದು ಸಿಕ್ತು. DDO ನೇಮ್ ಕೇಳುತ್ತೆ, ಅಲ್ಲೇ ನೀವು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಆ ಡ್ರಾಪ್ ಡೌನಲ್ಲಿ DDO ಅವರ ಹೆಸರು ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಗ್ರೂಪ್ ಬಂದುಬಿಟ್ಟು ಎಂಪ್ಲಾಯರ್ ಅವರು, ನೀವು ಯಾರನ್ನು ಮಾಡ್ತಾಯಿದ್ರೋ ಆ ಎಂಪ್ಲಾಯರ್ ಅವರ ಗ್ರೂಪ್ ತಗೊಳ್ಳಿ. B ಗ್ರೂಪು ಅಥವಾ C ಗ್ರೂಪ್ ಆಗಿದ್ದಾರೆ ಅವರು ಈ ಹಿಂದೆ, ಅದನ್ನೇ ತಗೊಳ್ಳಿ. ಸೊ ನಾನೀಗ ಅವರು C ಗ್ರೂಪ್ ಆಗಿರೋದ್ರಿಂದ C ಗ್ರೂಪ್ ಅಂತ ತಗೊಳ್ತಾ ಇದ್ದೀನಿ. ಕೇಡರ್ ಬಂದುಬಿಟ್ಟು ಅಸಿಸ್ಟೆಂಟ್ ಟೀಚರೇ ಅವರು, ಹಾಗಾಗಿ ನಾನು ಅವ್ರನ್ನ ಅಸಿಸ್ಟೆಂಟ್ ಟೀಚರ್ ಅನ್ನೋ ಲೆಕ್ಕದಲ್ಲಿ ಅವ್ರನ್ನ ಕೇಡರ್ ತಗೊಳ್ತಾ ಇದ್ದೀನಿ. ಇಷ್ಟು ತಗೊಂಡ್ಮೇಲೆ ನೀವು ಪೋಸ್ಟ್ ಅನ್ನೋ ಒಂದು ತೊಗೊಂಡಾದ್ಮೇಲೆ ಅಲ್ಲಿ ಕೆಳಗಡೆ ಚಾರ್ಜ್ ಅವರಿಗೆ ಎಷ್ಟು ಬರುತ್ತೆ, ಚಾರ್ಜ್ ಅಲಯನ್ಸು ಅನ್ನೋವಂಥದ್ದು ಬರುತ್ತೆ. ಆಮೇಲೆ ಪೇ ಸ್ಕೇಲ್ ಇದೆಯಲ್ಲ ಅವ್ರದ್ದು, ಆ ಸ್ಕೇಲು ಮತ್ತು ಚಾರ್ಜ್ ಅಲಯನ್ಸು ತಾನಾಗಿಯೇ ತೊಗೊಂಡ್ಬಿಡುತ್ತೆ. ಮತ್ತು ಬೇಸಿಕ್ಕು, ಆ ಮೂರನ್ನು ತಾನಾಗಿಯೇ ತೊಗೊಂಡಿರುತ್ತೆ, ಅದನ್ನು ನೀವೇನು ತೊಗೊಳಂಗಿಲ್ಲ. ಆಮೇಲೆ ಇಲ್ಲಿ ಡ್ರಾಪ್ ಡೌನಲ್ಲಿ ಅಡಿಷ್ನಲ್ ಚಾರ್ಜಸ್ ಅಂತ ತಗೊಳ್ಳಿ. ಎಫೆಕ್ಟ್ ಡೇಟನ್ನು ಕೂಡ ಅಲ್ಲಿ ತಗೊಳ್ಳಿ, ನಿಮಗೆ ಅದು ಗೊತ್ತಿರುತ್ತೆ. ಸೊ ಇಲ್ಲಿ ಟ್ರಾನ್ಸ್ಫರ್ಡ್ ಇನ್ವಾಲ್ವ್ಡ್ ಅಂತ ಇದೆ. ಸೊ ಹಾಗಾಗಿ ಅದನ್ನು ಎಸ್ ಆರ್ ನೋ ಅಂತ ಇದೆ, ಈಗ ಎಸ್ ಅಂತ ಕೊಡಿ. ಸೊ ಅದೇ ಆಫೀಸಲ್ಲಿ ಉಳ್ಕೊಳ್ಳೋದ್ರಿಂದ ಎಸ್ ಅಂತ ನೀವು ಕೊಡಬೇಕಾಗತ್ತೆ. ಸೊ ಮತ್ತು ಆಫೀಸ್ ನೇಮನ್ನು ತಗೊಳ್ಳಿ, ಅಲ್ಲಿ ಬಂದಿರುತ್ತೆ ನಿಮ್ಮ ಆಫೀಸ್ ನೇಮು, ಅಡ್ರೆಸ್ಸು ಎಲ್ಲವೂ ಕೂಡ ಅಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ಸೀನಿಯಾರಿಟಿ ನಂಬರ್ ಅಂತ ಇರುತ್ತೆ. ಸೀನಿಯಾರಿಟಿ ನಂಬರ್ ಅಲ್ಲಿ ಅದಕ್ಕೇನು ಅವರೇ ಒಬ್ಬರೇ ಫಸ್ಟ್ ಆಗಿರೋದ್ರಿಂದ ಅವ್ರದ್ದು ಅದನ್ನೇ ತೊಗೊಳ್ತಾ ಇದ್ದೀನಿ. ರಿಮಾರ್ಕ್ಸ್ ಬಂದುಬಿಟ್ಟು ಇಲ್ಲಿ ಅಪ್ಡೇಟ್ ಅಂತ ಕೊಡ್ತಾ ಇದ್ದೀನಿ, ಅಥವಾ ಅಫಿಸಿಯೇಟಿಂಗ್ ಅಲೋವೆನ್ಸ್ ಅಂತನಾದರೂ ಕೊಡಿ. ಸೊ ಇದನ್ನೆಲ್ಲ ಕೊಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಓಕೆ, ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟು ಕನ್ಫರ್ಮೇಷನ್ ಕೊಡಿ. ಕನ್ಫರ್ಮೇಷನ್ ಆಗಿದೆ ಎಲ್ಲವೂ ಕೂಡ ಆದಮೇಲೆ ಮತ್ತೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ನೀವು ಮಾಡಬೇಕಾಗತ್ತೆ. ಸೊ ಮತ್ತೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟ ಮೇಲೆ ಇಲ್ಲಿ ಪ್ರಮೋಷನ್ ಆರ್ಡರ್ ಡೀಟೇಲ್ಸ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಸೊ ಇಲ್ಲೇ ನೀವು ಆರ್ಡ್ರನ್ನು ನೀವು ತೊಗೋಬೇಕಾಗತ್ತೆ. ಸೊ ಈಗೇನು ನಿಮಗೆ ಚಾರ್ಜ್ ಅಲವೆನ್ಸ್ ಮಾಡ್ಕೊಳ್ಳೋದಕ್ಕೆ ಏನು ಆರ್ಡ್ರ್ ನಿಮ್ಮ ಮೇಲಧಿಕಾರಿಗಳು ಕೊಟ್ಟಿರೋವಂಥ ಆರ್ಡ್ರ್ ಏನಿದೆಯಲ್ಲ ಅದರ ಡೀಟೇಲ್ಸನ್ನು ಫಿಲ್ ಮಾಡೋದಕ್ಕೆ ಹೇಳ್ತಾ ಇದೆ. ಸೊ ಆರ್ಡರ್ ನಂಬರ್ ಕೇಳ್ತಾ ಇದೆ, ಆರ್ಡರ್ ನಂಬರ್ ತೊಗೊಳ್ಳಿ. ಆರ್ಡರ್ ನಂಬರ್ ತೊಗೊಂಡಾದ್ಮೇಲೆ ಅದರ ಡೇಟು, ಅವು ಪರ್ಪಸ್ಸು, ಎಫೆಕ್ಟ್ ಡೇಟು ಅವೆಲ್ಲವನ್ನು ಕೂಡ ಇಲ್ಲಿ ತುಂಬಿ, ಆಮೇಲೆ ಇನ್ಚಾರ್ಜ್ ಅಂತ ಬರೀ. ರೆಫರೆನ್ಸ್ ಬಂದುಬಿಟ್ಟು DDP ಆರ್ಡ್ರು. ಇಲ್ಬಿಟ್ಟು ಆರ್ಡರ್ ಟೈಪ್ ಬಂದುಬಿಟ್ಟು ನಿಮಗೆ ಯಾವುದು ಆರ್ಡರ್ ಟೈಪ್ ಅಂತ ಗೊತ್ತಿರುತ್ತೆ. ಸೊ ಅದನ್ನು ಒಮ್ಮೆ ತೊಗೊಂಡ್ಬಿಟ್ಟು ಇಲ್ಲಿ ನಿಮ್ಮ ಆರ್ಡ್ರನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ರಿಮಾರ್ಕ್ಸಲ್ಲಿ ಇನ್ಚಾರ್ಜ್ ಆರ್ ಅಫಿಸಿಯೇಟಿಂಗ್ ಅಲವೆನ್ಸ್ ಅಂತ ನಾನು ಬರಿತಾ ಇದ್ದೀನಿ. ಸೊ ಬರೆದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಎಲ್ಲವನ್ನೂ ಕೂಡ ನೋಡಿ ಸಬ್ಮಿಟ್ ಕೊಡಿ, ಮತ್ತು ಅದನ್ನು ಕನ್ಫರ್ಮೇಷನ್ ಮಾಡಿ. ಕನ್ಫರ್ಮೇಷನ್ ಮಾಡಿದ್ಮೇಲೆ ನ್ಯೂ ರಿಕ್ವೆಸ್ಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಸೊ ಬಂದಾದಮೇಲೆ ಸ್ವಲ್ಪ ಹೊತ್ತು ಬಫರಿಂಗ್ ಆಗುತ್ತೆ. ಬಫರಿಂಗ್ ಆದಮೇಲೆ ಫೈಲು ಸೆಂಟ್ ಆಯಿತು. ಇದಿಷ್ಟೂ ಕೂಡ ನೀವು ಒಂದು ಸ್ಟೆಪ್ಪಲ್ಲಿ ಯಾರಲ್ಲಿ ಮಾಡಿದ್ದು, ಇನಿಷಿಯೇಟರ್ ರೋಲ್ ಮಾಡಿದ್ದು. ಸೊ ಇನಿಷಿಯೇಟರ್ ರೋಲಲ್ಲಿ ಮಾಡಿರೋವಂಥದ್ದು ನಿಮಗೆ ಎಲ್ಲಿ ವೆರಿಫೈಯರ್ ರೋಲಲ್ಲಿ ಬಂದಿರುತ್ತೆ. ಸೊ ವೆರಿಫೈಯರ್ ರೋಲಲ್ಲಿಯೂ ಕೂಡ ನಾವು ಅದೇ ರೀತಿಯಾಗಿ ನಾವು ಏನು ರೆಗ್ಯುಲರಾಗಿ ಯಾವುದು ಎಲ್ಲ ಬಿಲ್ಗಳನ್ನು ಯಾವ ರೀತಿ ಮಾಡ್ತೀವೋ ಅದೇ ರೀತಿಯಾಗಿ ನಾವು ಅಲ್ಲಿನೂ ಕೂಡ ಅದೇ ರೀತಿಯಾಗಿ ನಾವು ಮಾಡ್ಕೋಬೋದಾಗುತ್ತೆ. ಸೊ ಅದನ್ನು ನಾನೀಗ ಫಾಸ್ಟಾಗಿ ತೋರಿಸ್ತೀನಿ. ಮತ್ತು ನಾವು ವೆರಿಫೈಯರ್ ರೋಲ್ ತೊಗೊಂಡಿದ್ರಿ. ವೆರಿಫೈಯರ್ ರೋಲಲ್ಲಿ ಮತ್ತು ಆ್ಯಕ್ಷನ್ನಲ್ಲಿ ಅಕ್ಸೆಪ್ಟು, ಇಲ್ಲಿನೂ ಕೂಡ ನೀವು ಇನ್ಚಾರ್ಜ್ ಅಂತ ಬರೆದು ಸಬ್ಮಿಟನ್ನು ಕೊಡಿ. ಸಬ್ಮಿಟ್ ಕೊಟ್ಟಾದಮೇಲೆ ಮತ್ತೆ DDO ರೋಲಲ್ಲೂ ಕೂಡ ಇದೇ ರೀತಿಯಾಗಿ ನೀವು ಮಾಡಿಕೊಂಡ್ರೆ ಇದು ಒಂದು ಸ್ಟೆಪ್ಪು ಮುಗಿದೋಗುತ್ತೆ. ಸೊ DDO ರೋಲಲ್ಲೂ ಮಾಡಿದ ಮೇಲೆ ನೆಕ್ಸ್ಟ್ ಇನಿಷಿಯೇಟರ್ ರೋಲನ್ನು ರೋಲ್ ಆಗಿ. ಸೊ ಮತ್ತೆ ನಾನು ಇನಿಷಿಯೇಟರ್ ರೋಲನ್ನು ತೊಗೊಂಡಿದ್ದೀನಿ. ಸೊ ಇನಿಷಿಯೇಟರ್ ರೋಲಲ್ಲಿ ಮತ್ತೆ ನಾವು ಏನು ಮಾಡ್ಬೋದು ಅದನ್ನು ಒಮ್ಮೆ ನೋಡ್ಕೊಂಬರೋಣ. ಸೊ ಇನಿಷಿಯೇಟರ್ ರೋಲು DDO ರೋಲಲ್ಲೂ ಕೂಡ ಮಾಡ್ಕೊಂಡಿದ್ದೀನಿ. ಈಗ ಇನಿಷಿಯೇಟರ್ ರೋಲಲ್ಲಿ ನಾವೀಗ DDO ರೋಲಲ್ಲಿ ನಾವು ಆ ಒಂದು ಫೈಲನ್ನು ಅಕ್ಸೆಪ್ಟ್ ಆ್ಯಂಡ್ ರಿಮಾರ್ಕ್ಸನ್ನು ಬರೆದಾದ್ಮೇಲೆ ನಾವು ಮತ್ತೆ ವಾಪಸ್ ಬರಬೇಕು ಮೊದಲಿಂದ. ಮತ್ತೆ ಎರಡನೇ ಸ್ಟೆಪ್ಪು ಇದು ಆರ್ಡ್ರ್ ಅಷ್ಟೇ ಮಾಡಿದ್ದೀವಿ, ಜನ್ರೇಟ್ ಆರ್ಡ್ರ್ ಮಾಡ್ಕೋಬೇಕಾಗುತ್ತೆ. ಸೊ ಪ್ರಮೋಷನ್ ಮಾಡ್ಯೂಲ್ ತೊಗೊಳ್ಳಿ ಇನಿಷಿಯೇಟರ್ ರೋಲಲ್ಲಿ, ಮತ್ತು ಮೆನು ಐಕಾನ್ ತೊಗೊಳ್ಳಿ. ಅಲ್ಲಿ ಪ್ರಮೋಷನ್ ಮ್ಯಾನೇಜ್ಮೆಂಟಲ್ಲಿ ತೊಗೊಳ್ಳಿ. ಅಲ್ಲಿ ಕೆಳಗಡೆ ಅಡಿಷ್ನಲ್ ಚಾರ್ಜು ಮೊದಲನೇದು ಮಾಡಿದ್ದೀವಿ ನಾವೀಗ. ಈಗ ಅಡಿಷ್ನಲ್ ಚಾರ್ಜ್ ಆರ್ಡರ್ ಅಂತ ಇದೆ ನೋಡಿ, ಜನ್ರೇಟ್ ಅಡಿಷ್ನಲ್ ಚಾರ್ಜ್ ಅಲ್ಲಿ ಬಂದಿದೆ ಫೈಲು. ಸೊ ಈ ಫೈಲನ್ನು ನೀವು ಕಂಪ್ಲೀಟಾಗಿ ಮಾಡಿದರೆ ನಿಮ್ಮದು ಸ್ಯಾಲ್ರಿ ಜೊತೆ ಸೇರಿಕೊಳ್ಳುತ್ತೆ. ಧನ್ಯವಾದಗಳು.